ದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಭಾರತದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಹೂಡಿಕೆ ಸಮಾವೇಶದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಾಲ್ಗೊಂಡರು. ಸಮಾವೇಶ ಉದ್ಘಾಟಿಸಿ ಗಡಿ ಭದ್ರತಾ ಪಡೆಯ ಸ್ಥಾಪಕ ಖುಸ್ರೋ ರುಸ್ತಂಜಿ ಅವರ ದೂರದೃಷ್ಟಿಯ ಫಲವಾಗಿ ದೇಶ ಕಾಯುವ ಸದೃಢ ಪಡೆ ನಿರ್ಮಾಣವಾಗಿದೆ. ಇಂದು ಬಿಎಸ್ಎಫ್ ವಿಶ್ವದಲ್ಲೇ ಅತಿದೊಡ್ಡ ಗಡಿ ರಕ್ಷಣಾ ಪಡೆ ಎನಿಸಿಕೊಂಡಿದೆ ಎಂದು ಹೇಳಿದರು. ನಾವಿಂದು ಬದಲಾವಣೆಯ ಸಮಯದಲ್ಲಿದ್ದೇವೆ. ದೇಶ ಬದಲಾಗುತ್ತಿದೆ. ಮುಂದಿನ 10 ವರ್ಷಗಳಲ್ಲಿ ಭಾರತ $10 ಟ್ರಿಲಿಯನ್ ಆರ್ಥಿಕತೆ ಹೊಂದಲಿದೆ. 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗಲಿದೆ. ತಂತ್ರಜ್ಞಾನ, ರಕ್ಷಣೆ, ಉತ್ಪಾದನೆ ವಲಯಗಳಲ್ಲಿ ಅಭೂತಪೂರ್ವ ಸಾಧನೆಯಾಗಲಿದೆ ಎಂದು ಹೇಳಿದರು. ಪ್ರಸ್ತುತ ರಕ್ಷಣಾ ಉತ್ಪನ್ನಗಳ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬಿಯಾಗುತ್ತಿದೆ. ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಆದ್ಯತೆ ನೀಡಲು ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ದೇಶೀಯ ರಕ್ಷಣಾ ಉತ್ಪನ್ನಗಳ ಪ್ರಮಾಣ ಏರಿಕೆಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಖಚಿತ ಎಂದು ಹೇಳಿದರು. Very simple to communicate, but there was an aura around him. There are many things that he said that one talks to almost a probationer, a young officer with about 4 years of service. But I remember one thing. He said, "Do you see the police and everything? How do you feel about it?" Well, I don't think that I had anything to say. I said, "Yes, I feel quite good and happy about it." He says, "No, it will not remain like this. It will change. Anything that is changed in the past will change in the future."